ಗುರುಗಳೇ, ಮಿಥುನ ರಾಶಿ ತನಕ ಹೇಳಿದ್ರಿ. ಸೊ ಈಗ ಮುಂದೆ ಕಟಕ ರಾಶಿ ಬಗ್ಗೆ ಹೇಳಬೇಕು. ಹಾಗೆ ಯಾವ ರಾಶಿಗೆ ಅಷ್ಟೈಶ್ವರ್ಯ ಯೋಗ ಇದೆ ಅನ್ನೋದು ಕೂಡ ತಿಳಿಸ್ಬೇಕು. ಸೊ ಮೊದಲಿಗೆ ಕಟಕ ರಾಶಿ ಬಗ್ಗೆ ಹೇಳ್ತೀರಾ? ಕಟಕ ರಾಶಿಯವರಿಗೆ ಗುರು 12ನೇ ಮನೆಗೆ ಬಂದಾನೆ. ಇದು ತುಂಬ ದೊಡ್ಡ ಅಪಾಯವನ್ನು ತಂದು ಕೊಡುತ್ತೆ. ಓದಂಥ ವಿದ್ಯಾವಂತರಿಗೆ ಇದು ಒಳ್ಳೆಯ ಯೋಗವನ್ನು ಕೊಡುತ್ತೆ. ಬಿಸ್ನೆಸ್ ಮಾಡೋರಿಗೆ ಸಾಕಷ್ಟು ಪ್ರಾಬ್ಲಮನ್ನು ಕೊಡುತ್ತೆ. ಗುರು 12ನೇ ಮನೆಗೆ ಬರಬಾರ್ದು. ಗುರು 12ನೇ ಮನೆಗೆ, ಅದು 9ನೇ ಮನೆಯಾಗಿ 12ನೇ ಮನೆಗೆ ಬರಬಾರ್ದು. 9ನೇ ಮನೆ ಅಂದರೆ ತಂದೆ ಮನೆ, ಪೂರ್ಯ ಪುಣ್ಯಸ್ಥಾನ. ತಂದೆ ಮನೆ ಕಡೆಯಿಂದ ಇವ್ರಿಗೆ ಏನಾರು ಒಂದು ತೊಂದರೆ, ಪ್ರಾಬ್ಲಮ್ಮು ಮತ್ತೊಂದು ತುಂಬ ಸಾಕಷ್ಟು ನಡೀತಿದೆ. ಬಹಳ ವಿಶೇಷವಾಗಿ ಗುರು 12ನೇ ಮನೆಯಲ್ಲಿರೋದು ತುಂಬ ಅಪಾಯವನ್ನು ತಂದು ಕೊಡುತ್ತೆ. ಭಾಳ ಅಪಾಯವನ್ನು ತಂದು ಕೊಡುತ್ತೆ. 6ನೇನಾಗ 12ನೇ ಮನೆಗೆ ಹೋಗಬಾರ್ದು. 6ನೇನಾಗ 12ನೇ ಮನೆಗೆ ಗೋಚಾರ ಫಲದ ಬಂದರೆ ಸಾಕಷ್ಟು ನಿಮಗೆ ಹಿತಶತ್ರುಗಳು ಜಾಸ್ತಿ ಇತ್ತು. ಇಷ್ಟು ವರ್ಷದ ನಿಮಗೆ ಯಾರು ಶತ್ರುಗಳು ಅಂತ ಗೊತ್ತಾಗದಿದ್ದರಲ್ಲಿ ಈ ಸರಿ ಗೊತ್ತಾಗುತ್ತೆ. ಮತ್ತು ಕಟಕ ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ, 2ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ. 2ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾಗ ನಿಮಗೆ ವಾಕ್ ಸುದ್ದಿ ಸ್ಥಾನದಲ್ಲಿ ನಿಮಗೆ ಕುಟುಂಬದಲ್ಲಿ ಏನಾರು ಒಂದು ಕಾಯಿಲೆ, ಹೊಸ ಕಾಯಿಲೆಗಳನ್ನ ನಿಮ್ಗೆ ಕಂಡು ಬರುತ್ತೆ. ಹೊಸ ಕಾಯಿಲೆ ಅಡ್ಮಿಂಟ್ ಮಾಡೋದೆಲ್ಲವೂ ಕೂಡ ನಿಮ್ಮ ಸಂಬಂಧಿಕರಿಗೆ ಬರುತ್ತೆ. ಮತ್ತು ಅಷ್ಟಮದಲ್ಲಿ ರಾಹು ದಶೆ ಇರುತ್ತೆ. ರಾಹು ಭುಕ್ತಿಗಳು ಏನಾದ್ರು ನಡೀತಾ ಇದೆ ನಿಮ್ಮ ಕಟಕ ರಾಶಿಯಲ್ಲಿ ಯಾರಿಗಾರು ಉಳಿತಿದ್ದಾರೆ, ಅವ್ರ ಸಾವು ಕೂಡ ನೋಡಬೇಕಾಗಿ ಬರುತ್ತೆ. ರಾಹು ಭುಕ್ತಿ ನಡೀತಾ ಇದ್ದರೆ, 8ನೇ ಮನೆ ದಶೆ ನಡೀತಾ ಇದ್ದಾಗ 8ನೇ ಮನೆ ಅಧಿಪತಿ 9ನೇ ಮನೆಗೆ ಹೋಗಿರೋದು, 9ನೇ ಮನೆ ಅಧಿಪತಿ 12ನೇ ಮನೆಗೆ ಬಂದು ನರ್ಕವನ್ನು ನೋಡಬೇಕಾಗುತ್ತೆ. 100% ನಾನು ಸಾಕಷ್ಟು ಪಾಪನಮ್ಮನ್ನು ಹೇಳ್ತಾ ಇದ್ದೀನಿ. ಇದನ್ನು ಈ ವರ್ಷದಲ್ಲಿ ಕಟಕ ರಾಶಿಯರು ತುಂಬ ಹುಷಾರಾಗಿ ಎಷ್ಟು ಇರ್ತಾರೋ ಅಷ್ಟು ಒಳ್ಳೆಯದಂತ ಹೇಳುತ್ತೆ. ಯಾಕಂದರೆ ಚಂದ್ರ 2 ದಿವಸಕ್ಕೊಂದ್ಸರಿ ಚೇಂಜ್ ಆಗ್ತದೆ. ನೋಡಿ, ಕಟಕ ರಾಶಿ ಇವಾಗ ನೀರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಈ ವರ್ಷ ನೀವು ನೋಡಿ, ಕಟಕ ರಾಶಿ ಅಂದರೆ ಜಲತತ್ವ. ನೀರಿಂದ ತುಂಬ ಜನ ಕಾಯಿಲೆ ಬೀಳ್ತಾರೆ. ನೀರಿಂದ ಸಾವು ಕೂಡ ಜಾಸ್ತಿ ಆಗುತ್ತೆ. ಮಳೆ ಬಂದಾಗ ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಯಾರು ಕೂಡ ನೀರು ಉಕ್ಕಿ ಹರಿದು ಮರಣವನ್ನು ಕೂಡ ಅನುಭವಿಸ್ಬೋದು. ಇನ್ನು 18 ತಿಂಗಳಲ್ಲಿ ಈ ಒಂದು ಘಟನೆಯನ್ನು ನೀವು ನೋಡಿರ್ತಾರೆ. 100% ಯಾವ್ದಾದ್ರು ಸಮುದ್ರ ಉಕ್ಕೋದು, ಇಲ್ಲ ಒಳ್ಳೆ ಅತಿ ಹೆಚ್ಚು ನೀರು ತೆಗೆದು ಸತ್ತೋಗೋದು, ಟ್ರಿಪ್ಪಲ್ಲಿ ಹೋದಾಗ ನೀರಿಂದ ಮುಳುಗಿ ಸತ್ತೋಗ್ಬಿಡೋದು, ಬೋಟ್ ಮುಳುಗಿಬಿಡೋದು, ಈ ಥರ ಸಾಕಷ್ಟು ಬಸ್ಗಳು ಮುಳುಗೋದು, ಭಾಳ ಮಿರಾಕಲ್ ದಡ ಸೇರ್ತಿರ್ತಾರೆ ಕಡೆಗೆ ಮುಳುಗಿ ಹೋಗ್ಬಿಡೋದು, ಕೊಚ್ಚೋಗೋದು, ಇದೆಲ್ಲ ಕಟಕ ರಾಶಿಯವ್ರು ಮಾಡಿರ್ತಾರೆ. ಕಟಕ ರಾಶಿಯವರು ತುಂಬ ಜೋಪಾನಾಗಿ ನೀವು ಬಿಸ್ನೆಸ್ಸನ್ನು ಮಾಡೋಷ್ಟು ಒಳ್ಳೆಯದು. ಕಟಕ ರಾಶಿಯರು ಏನಾದ್ರು ಈ ವರ್ಷ ಅತಿ ಹೆಚ್ಚು ವೈಟ್ ಕಲರ್ನ, ರೆಡ್ ಕಲರ್ ಬಣ್ಣವನ್ನು ಯೂಸ್ ಮಾಡೋ ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತಾರೆ. ಇದಕ್ಕೆ ಕಟಕ ರಾಶಿಯರು ಇಷ್ಟೊಂದು ಕಷ್ಟವನ್ನು ಕೊಡುವಂಥ ಆಲಂಗುಡಿ ಗುರು ಟೆಂಪಲ್ನ ನೀವು ದರ್ಶನ ಮಾಡೋದು, ಆಲಂಗುಡಿ ಗುರುಗ್ರಹನ ದರ್ಶನ ಮಾಡೋದು, ಮತ್ತು ರಾಹು ಗ್ರಹನ ಹೋಗಿ ಆರಾಧಿಸೋದು. ಕುಂಭಕೋಣಮಲ್ಲಿರುವಂಥ ತಿರುನಾಗೇಶ್ವರಂ ಕೋಯಿಲ್ ರಾಹು ಟೆಂಪಲ್ ಆರಾಧನೆ ಮಾಡೋದು, ತಿನ್ನಲ ಶನೇಶ್ಪುರನ ಆರಾಧನೆ ಮಾಡೋದು ಸಾಕಷ್ಟು ವೈಬ್ರೇಷನ್ ತಂದು ಕೊಡುತ್ತೆ. ಮತ್ತು ಭಾಳ ವಿಶೇಷವಾಗಿ ಪೌರ್ಣಮಿ ದಿವಸ ಸಾಕಷ್ಟು ಜನ ದಾನವನ್ನು ಕೊಡೋದು, ಪೌರ್ಣಮಿ ದಿವಸ ಸೈಲೆಂಟಾಗಿರೋದು, ಇದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ನೀವು ಪೌರ್ಣಮಿ ದಿವಸ ಸಾಕಷ್ಟು ನಿಮ್ಮ ಮನೆಯನ್ನು ನೀವೇ ಕಸ ಗುಡಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡುತ್ತೆ. ನೀವು ದೇವ್ರ ಮನೆಯನ್ನು ಪೂಜೆ ಮಾಡಿದ್ರು ನಿಮಗೆ ಫಲ ಕೊಡುತ್ತೆ. ಇಲ್ಲ ಅಂದರೆ ಪ್ರಾಬ್ಲಮ್ನ ಅನುಭವಿಸ್ತೀರ ಅಂತ ಹೇಳುತ್ತೆ. ಯಾಕಂದರೆ ಆಲ್ಮೋಸ್ಟ್ ಕಟಕ ರಾಶಿಯವ್ರಿಗೆ ಗುರು 12ನೇ ಮನೆಗೆ ಬರಬಾರ್ದು. ಗುರು 12ನೇ ಮನೆಗೆ ಬಂದರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಲ್ಲಿ ಇರಬಾರ್ದು. ಅಂದರೆ ಇಷ್ಟನ್ನು ನೀವು ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆಯನ್ನು ಕಟಕ ರಾಶಿಯವ್ರು ಕಾಣ್ತಾರೆ. ಕಟಕ ರಾಶಿಯವ್ರಿಗೆ ಸಾಕಷ್ಟು ಜನ ಫ್ರೆಂಡ್ಸ್ ದೂರಗಳಾಗುತ್ತೆ, ಸಂಬಂಧಗಳು ದೂರ ಆಗುತ್ತೆ. ಮತ್ತು ಯಾವ್ದಾದ್ರು ಕೋರ್ಟ್ ಕೇಸ್ ಕಂಟಿನ್ಯೂ ಆಗ್ಬೋದು. 100% ಭಾಳ ವಿಶೇಷವಾಗಿ ಇದನ್ನು ಜೋಪಾನಾಗಿ ಇಟ್ಕೊಳ್ಳಿ. ಮೆಡಿಕಲ್ ಓದೋಂಥವ್ರಿಗೆ ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಮಾಡಿ ಏಜ್ ಆಗಿರೋ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತ ಹೇಳುತ್ತೆ. ಓಕೆ.